ಕಾಂಗ್ರೆಸ್ನಲ್ಲೊಂದು ಸ್ಲೀಪಿಂಗ್ ವಾಲ್ಕೆನೋ ಅಂದ್ರೆ ಸುಪ್ತ ಜ್ವಾಲಾಮುಖಿ ಇದೆ ಅಂತ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದ ಕೂಡ ಬಹುಚರ್ಚೆಯಲ್ಲಿದ್ದಂತಹ ವಿಚಾರ. ಈಗ ಸೆಪ್ಟೆಂಬರ್ ತಿಂಗಳು ರಾಜಕಾರಣಿಗಳು 3-4 ತಿಂಗಳ ಹಿಂದೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರಲ್ಲ, ಆ ಕ್ರಾಂತಿ ಆಗತ್ತಾ ಅನ್ನೋದನ್ನ ರಿಯಾಲಿಟಿಯಲ್ಲಿ ನೋಡುವಂತಹ ಸಮಯ. ಸೆಪ್ಟೆಂಬರ್ ಕ್ರಾಂತಿಯಲ್ಲಿ ಡಿಕೆಶಿ ಸಿಎಂ ಆಗೋದಕ್ಕೆ ಮುಂದಾಗ್ತಾರೆ ಅನ್ನೋ ಅಸ್ತ್ರದ ಪ್ರಯೋಗ ಮಾಡೋಕೆ ಶುರುವಾಯ್ತಾ? ಸಿಎಂ ಸ್ಥಾನಕ್ಕಾಗಿ ಬಿಜೆಪಿ ಕದವನ್ನು ತಟ್ತಾರೆ ಎಂಬ ರಾಜಣ್ಣ ಅವರ ಹೇಳಿಕೆ ನಿರ್ಣಾಯಕ ಯುದ್ಧಕ್ಕೆ ನಾಂದಿ ಹಾಡುತ್ತಾ ಅಂತ. ಇನ್ನೊಂದು ಕಡೆಗೆ ರಾಜಣ್ಣ ಪಾಲಿಗೆ ಸೆಪ್ಟೆಂಬರ್ ಕ್ರಾಂತಿ ಅಸ್ತ್ರ ಆಗ್ತಾ ಇದೆ. ತಾವು ಸಚಿವ ಸ್ಥಾನವನ್ನು ಕಳೆದುಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಕಾರಣ ಅನ್ನೋ ಸಿಟ್ಟು ಅವರನ್ನ ಕನಲಿ ಕೆಂಡವಾಗಿಸ್ಬಿಟ್ಟಿದೆ. ಹೀಗಾಗಿ ಡಿಕೆ ಶಿವಕುಮಾರ್ಗೂ ಅಷ್ಟೇ ಡ್ಯಾಮೇಜ್ ಆಗಬೇಕು ಅನ್ನೋ ಅಭಿಯಾನಕ್ಕೆ ರಾಜಣ್ಣ ಅವರು ಮುಂದಾದಂಗೆ ಕಾಣಿಸ್ತಾ ಇದೆ. ಇದರ ಮುಂದುವರೆದ ಭಾಗ ಅಂತ ಹೇಳಿದ್ರೆ ನಿನ್ನೆ ಅವರು ಆಡಿದಂತಹ ಮಾತುಗಳು, ಆಮೇಲೆ ಅವ್ರ ಪುತ್ರ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು, ಈ ಕಡೆಗೆ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಮಾಗಡಿ ಬಾಲಕೃಷ್ಣ ಅವರು ಆಡಿದಂತಹ ಮಾತು. ಸೊ ಏನೋ ಒಂದು ಚೇಂಜಸ್ ಆಗ್ತಾ ಇದೆ. ಆ ಚೇಂಜಸ್ಗೂ ಮುಂಚೆ ಒಂದು ಬಣವನ್ನು ಹೇಗಾದರೂ ಡಿಫೇಮ್ ಮಾಡಲಿಕ್ಕೆ ಇನ್ನೊಂದು ಬಣ ನಿರಂತರವಾಗಿ ಶಕ್ತಿ ಮೀರಿ ಪ್ರಯತ್ನವನ್ನು ಪಡ್ತಾ ಇದೆ. ಡಿಫೇಮ್ ಅಂದರೆ ಏನು? ಅವರನ್ನು ಒಂದು ರೀತಿ ವಿಲನ್ ರೀತಿ ಕಾಣಿಸೋದು, ಎಲ್ಲಿ? ಹೈಕಮಾಂಡ್ ಕಣ್ಣಲ್ಲಿ. ಅದನ್ನೇ ಮಾಡ್ದಂಗೆ ಕಾಣಿಸ್ತಾ ಇತ್ತು ಪ್ಯೂರ್ಲಿ. ಸ್ಪೆಷಲಿ ಮಾಗಡಿ ಬಾಲಕೃಷ್ಣ ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟು ನೋಡಿ, ಬೇಕಾದರೆ ಅವ್ರು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ನೀವು 100% ಅವ್ರು BJPಗೆ ಹೋಗ್ತಾರೆ ರಾಜಣ್ಣ, ನೋಡ್ತಾ ಇರಿ ಅಂತೆಲ್ಲ ಭವಿಷ್ಯವನ್ನು ನುಡಿದು ಬಿಟ್ಟಿದ್ದಾರೆ. ಇದಕ್ಕೆ ರಾಜಣ್ಣ ಅವರ ಪುತ್ರ ಸೇಮ್ ರಾಜಣ್ಣ ಅವರ ಸ್ಟೈಲ್ನಲ್ಲೇ ತಿರುಗೇಟನ್ನು ಕೊಟ್ಟರು. ಹೀಗಾಗಿ ಆ ಸ್ತುಪ್ತ ಜ್ವಾಲಾಮುಖಿ ಸ್ಲೀಪಿಂಗ್ ವಾಲ್ಕೆನೋ ಸ್ಫೋಟವಾಗುವಂತಹ ಸಮಯ ಇದೇನಾ ಅನ್ನೋ ಪ್ರಶ್ನೆ ಇದೆ. ಈಗ ರಾಜಣ್ಣವ್ರು ಹೇಳಿದ್ರಪ್ಪ, ಸೆಪ್ಟೆಂಬರ್ ಆದ್ಮೇಲೆ ಕ್ರಾಂತಿ. ಆ ಕ್ರಾಂತಿ ಏನಂದ್ರೆ ಇವ್ರುಗಳೆಲ್ಲ BJPಗೆ ಹೋಗ್ಬೋದು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ, ನಾಳೆ ಬೆಳಿಗ್ಗೆ ಇವರೇ BJPಗೆ ಹೋದ್ರೆ ಆಶ್ಚರ್ಯ ಪಡೋಂಗಿಲ್ಲ. ಅದೇ ಮಾತನ್ನು BJP ಹಿರಿಯ ಶಾಸಕರು ಯತ್ನಾಳ್ ಮಾತಾಡಿದರು. 60-65 ಜನ ನಾನು ಕರ್ಕೊಂಬರ್ತೀನಿ, BJPಗೆ ಬರ್ತೀನಿ ಅಂತ ಮಾತನ್ನು ಯತ್ನಾಳ್ ಅವರು ಆಗಲೇ ಮಾತಾಡಿದ್ದಾರೆ. ಸೊ ಆ ಥರ ಏನಾದರೂ ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ನಡೆದು ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ರಾಜಣ್ಣವ್ರು ಹೇಳ್ತಾ ಇದ್ದಾರೆ, ಅದು ಸೆಪ್ಟೆಂಬರ್ ಕ್ರಾಂತಿ ಇದೇ ಇರ್ಬೋದು. ಅದು ರಾಜಣ್ಣವ್ರು ಹೇಳಿರೋದು ನಾನು ಹೇಳಿರೋದಲ್ಲ, ಅವ್ರನ್ನ ಕೇಳ್ಬೇಕು ನೀವು. ಯಾವ ಕ್ರಾಂತಿ ಆಯ್ತು? ಅವ್ರು ಹೋಯ್ತಾರೆ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಯ್ತು ಅಂತ ಒಬ್ರು ಹೋಗೋದ್ರಿಂದ ಕ್ರಾಂತಿ ಆಯ್ತದ? ಯಾರ ಜೊತೆ? ರಾಜಣ್ಣವ್ರ ಜೊತೆ ಅಲ್ಲ, ನೀವು ಕೇಳಿ ಅವ್ರನ್ನ. ಜನ ಹೋಯ್ತಾರೆ. RSS ಆಡೇನು ಆಡಿಲ್ವಲ್ಲ, ಅಥವಾ ಅವರ ಬಾಲ್ಯದಿಂದನೂ ಅವ್ರೇನು ಚಡ್ಡಿ ಹಾಕೊಂಡೇನು ಎಲ್ಲೂ RSS ಶಾಖಾ ಮಠಗಳು ಎಲ್ಲೂ ಹೋಗಿಲ್ವಲ್ಲ. ಹೌದಲ್ಲ, ಅವ್ರದ್ದೇ ಆದಂಥ ರಾಜಣ್ಣ ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಯಾಕೆ ಇದ್ದೀನಿ ಅನ್ನೋ ಮಾತನ್ನು ಮೊನ್ನೆ ಅವರು ನಿಮ್ಗಳ ಮುಂದೆ ಮಾತಾಡಿದ್ದಾರೆ. ಅದರಿಂದ ಈ ಥರ ಬಾಲಕೃಷ್ಣ ಅವರು ಮಾತಾಡ್ತಿದ್ದಂಗೆ ನಾನು ಯಾರನ್ನೋ ಮೆಚ್ಚಿಸ್ಬೇಕು ಅಥವಾ ಏನೋ ನನಗೆ ಸಿಗುತ್ತೆ ಅಥವಾ ಮುಂದೆ ಬೇರೆ ರೀಶಫಲಲ್ಲಿ ಏನಾದ್ರು ನಾನು ಮಂತ್ರಿಗಿರಿ ಆಗೋದಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದೀನೋ. RSS ಗೀತೆ ಆಡಿದ್ದು ಆಯ್ತು, ಅದಕ್ಕೆ ಕ್ಷಮೆ ಕೇಳಿದ್ದು ಆಯ್ತು, ಕಾರ್ಯಕರ್ತರಿಗೆ ನೋವಾಗಿದ್ರೆ ಕ್ಷಮೆ ಕೇಳಿದ್ದೀವಿ ಅಂತ ದೊಡ್ಡತನ ಮೆರೆದಿದ್ದು ಆಯ್ತು ಉಪಮುಖ್ಯಮಂತ್ರಿಗಳು. ಆಯ್ತಲ್ಲ, ನೀವೇನು ಹೇಳಿದ್ದೀರಾ? ನಾನು ಯಾವ ಪಕ್ಷದಲ್ಲಿ ಆದಿಂದಲ್ಲೂ ಕೆಲಸ ಮಾಡಿಲ್ಲ, ನಂದೇ ಆದಂಥ ಶಕ್ತಿ ಮೇಲೆ ನಾನು ರಾಜಕಾರಣ ಮಾಡಿರ್ತಕ್ಕಂಥದ್ದು. ಆ ಮಾತನ್ನ DK ಶಿವಕುಮಾರ್ ಅವರು ಎಲ್ಲೂ ಹೇಳಿಲ್ಲ. ಅವರು ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ. ಕಾಂಗ್ರೆಸ್ ಹೈಕಮಾಂಡ್ ಹೇಳ್ದಂಗೆ ನಾನು ರಾಜಕಾರಣ ಮಾಡ್ಕೊಂಡ್ ಬಂದೀನಿ ಅಂತ ಹೇಳೋರು. ಅದನ್ನೇನು ಹೇಳೋರ DK ಶಿವಕುಮಾರ್ ಅವರು?